ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಶ್ರಾವಣ ಮಾಸ ಪ್ರಾರಂಭವಾಗ್ತಾ ಇದೆ. ಶ್ರಾವಣ ಮಾಸದ ವಿಶೇಷತೆ ಏನು, ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಹಬ್ಬಗಳು ಮತ್ತದರ ವಿಶೇಷತೆಗಳು, ಅದರ ವಿಶೇಷ ಪುರಾಣದಲ್ಲಿರ್ತಕ್ಕಂತಹ ಕಥೆಗಳನ್ನ ಹೇಳ್ಬೇಕು ಅನ್ನೋ ಉದ್ದೇಶದಿಂದ ಇನ್ ಮುಂದೆ ಬರ್ತಕ್ಕಂತಹ ವಿಡಿಯೋಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದೀನಿ. ಅದರಲ್ಲಿ ಇದು ಮೊದಲನೇ ವಿಡಿಯೋ ಅಂತಲೇ ಹೇಳ್ಬೋದು. ಅಂದ್ರೆ ಏನು, ಶ್ರಾವಣ ಮಾಸದ ವಿಶೇಷತೆ. ನಮ್ಮ ಹಿಂದೂ ಪಂಚಾಂಗದಲ್ಲಿ 12 ಮಾಸಗಳು ಬರುತ್ತೆ. ಈ 12 ಮಾಸಗಳು ಕೂಡ ಅದರದ್ದೇ ಆದಂತಹ ವಿಶೇಷತೆಯನ್ನ, ಪಾವಿತ್ರತೆಯನ್ನ ಹೊಂದಿರುತ್ತೆ. ಅದರಲ್ಲೂ ಕೆಲವು ಮಾಸಗಳು ಬಹಳ ವಿಶೇಷ. ಆ ಕೆಲವು ವಿಶೇಷವಾದಂತಹ ಮಾಸಗಳಲ್ಲಿ ಶ್ರಾವಣ ಮಾಸ ಕೂಡ ಒಂದು. ಈ ಶ್ರಾವಣ ಮಾಸವನ್ನ ಹಬ್ಬಗಳ ಮಾಸ ಅಂತಲೂ ಕರೀತಾರೆ. ಇನ್ನು ಇದು ಯಾವಾಗ ಪ್ರಾರಂಭ ಆಗತ್ತೆ ಅಂದ್ರೆ ಆಷಾಢದ ಅಮಾವಾಸ್ಯೆ, ಅಂದ್ರೆ ಇದನ್ನೇ ನಾವು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳ್ತೀವಿ. ಈ ಭೀಮನ ಅಮಾವಾಸ್ಯೆಗೆ ಆಷಾಢ ಮಾಸ ಮುಕ್ತಾಯವಾಗತ್ತೆ. ಇನ್ನು ಶುಕ್ಲ ಪಕ್ಷದ ಪ್ರತಿಪತ್ತಿಂದ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ. ಚಾಂದ್ರಮಾನ ಪಂಚಾಂಗದ ಪ್ರಕಾರ ಇದು 5ನೇ ಮಾಸ ಆಗಿರುತ್ತೆ. ಯಾವ ನಕ್ಷತ್ರದಲ್ಲಿ ಹುಣ್ಣಿಮೆ ಬರುತ್ತೋ ಆ ನಕ್ಷತ್ರದ ಹೆಸರಿನಿಂದಲೇ ಆ ಮಾಸವನ್ನ ಕರೀತಾರೆ. ಮಹಾವಿಷ್ಣುವಿನ ನಕ್ಷತ್ರವಾದ ಶ್ರವಣ ನಕ್ಷತ್ರದಲ್ಲಿ ಹುಣ್ಣಿಮೆ ಬರೋದ್ರಿಂದ ಇದನ್ನ ಶ್ರಾವಣ ಮಾಸ ಅಂತ ಕರೀತಾರೆ. ಈ ಮಾಸವನ್ನ ದೈವಿಕ ಮಾಸ ಅಂತಲೂ ಕೂಡ ಕರೀತಾರೆ. ಸಾಕ್ಷಾತ್ ಮಹಾವಿಷ್ಣುವೇ ಶ್ರೀನಿವಾಸನಾಗಿ ಅವತರಿಸಿದ್ದು ಕೂಡ ಈ ಶ್ರವಣ ನಕ್ಷತ್ರದಲ್ಲೇ ಅಂತ ಹೇಳ್ತಾರೆ. ಆದ್ರಿಂದ ಈ ಮಾಸಕ್ಕೆ ಅಷ್ಟು ಪಾವಿತ್ರತೆ ಬಂದಿದೆ ಅಂತ ಕೂಡ ಹೇಳ್ತಾರೆ. ಇನ್ನು ಈ ಶ್ರಾವಣ ಮಾಸದಲ್ಲಿ ಹಬ್ಬಗಳು ಸಾಲು ಸಾಲಾಗಿ ಬರ್ತಾನೆ ಇರುತ್ತೆ. ಇನ್ನು ವಿಶೇಷವಾಗಿ ನೋಡ್ಬೇಕಂದ್ರೆ ಶ್ರವಣ ಅಂದ್ರೇನೆ ಕೇಳೋದು ಅಂತ. ಅಂದ್ರೆ ಈ ಮಾಸದಲ್ಲಿ ಭಗವಂತನ ಪುರಾಣಗಳನ್ನ, ಭಗವತ್ ನಾಮಗಳನ್ನ, ಕೀರ್ತನೆಗಳನ್ನ ಕೇಳೋದ್ರಿಂದ ಕೂಡ ನಮಗೆ ಬಹಳ ಪುಣ್ಯ ಫಲಗಳು ಸಿಗುತ್ತೆ. ನಾವು ಮಾಡಿರ್ತಕ್ಕಂತಹ ಪಾಪ ಕರ್ಮಗಳು ಕಳೆಯುತ್ತೆ ಅಂತ ಕೂಡ ಹೇಳ್ತಾರೆ. ಆದ್ರಿಂದ ಈ ಮಾಸದಲ್ಲಿ ಹೆಚ್ಚಾಗಿ ನಾವು ಭಗವಂತನಿಗೆ ಸಂಬಂಧಪಟ್ಟಂತಹ ಪ್ರವಚನಗಳನ್ನ ಕೇಳ್ತಾ ಇರ್ಬೇಕು. ಶ್ರಾವಣ ಮಾಸ ಅಂದ ತಕ್ಷಣ ನಮ್ಗೆಲ್ಲರಿಗೂ ತಕ್ಷಣಕ್ಕೆ ಬರೋದೇನಂದ್ರೆ ಲಕ್ಷ್ಮೀ ಪೂಜೆ ಬರುತ್ತೆ. ಅಂದ್ರೆ ಶ್ರಾವಣ ಮಾಸ ಅಂದ್ರೇನೆ ಲಕ್ಷ್ಮೀ ನಾರಾಯಣರಿಗೆ ಸಂಬಂಧಪಟ್ಟಂತಹ ಮಾಸ ಅಂತ ಕೂಡ ಅನ್ಕೊಳ್ತಾರೆ. ಆದ್ರೆ ಶ್ರಾವಣ ಮಾಸ ಅಂದ್ರೆ ಈ ಮಾಸದಲ್ಲಿ ಬರ್ತಕ್ಕಂತಹ ಪ್ರತಿ ದಿನವೂ ಕೂಡ ಬಹಳ ವಿಶೇಷವಾಗಿರುತ್ತೆ. ಅಂದ್ರೆ ಈ ಮಾಸದಲ್ಲಿ ಬರ್ತಕ್ಕಂತಹ ಸೋಮವಾರಗಳಲ್ಲಿ ಬಹಳ ವಿಶೇಷವಾಗಿ ಶಿವಾರಾಧನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಮಾಡ್ಬೇಕು, ಏನ್ ವಿಶೇಷ, ಯಾಕೆ ಶಿವಾರಾಧನೆಗೆ ಅಷ್ಟು ಮಹತ್ವ ಇದೆ ಶ್ರಾವಣ ಮಾಸದಲ್ಲಿ ಅಂತ ನೋಡಿದ್ರೆ, ದೇವದಾನವರು ಸೇರಿ ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡಿದ್ರು ಅಂತಕ್ಕಂತಹ ಕತೆ ಎಲ್ರಿಗೂ ಗೊತ್ತಿರುತ್ತೆ. ಆ ಸಮುದ್ರ ಮಂಥನದ ಸಮಯದಲ್ಲಿ ಮೊದಲಿಗೆ ಕಾಲಕೂಟ ವಿಷ ಅಂದ್ರೆ ಹಾಲಾಹಲ ಉದ್ಭವವಾಗುತ್ತೆ. ಆ ಹಾಲಾಹಲ ಉದ್ಭವವಾದಂತಹ ಸಮಯದಲ್ಲಿ ಆ ಹಾಲಾಹಲ ವಿಷ ಹೇಗಿರುತ್ತೆ ಅಂದ್ರೆ ಇಡೀ ಬ್ರಹ್ಮಾಂಡವನ್ನೇ ನಾಶ ಮಾಡೋ ಹಾಗಿರತ್ತಂತೆ. ಬ್ರಹ್ಮಾಂಡವನ್ನ ಆ ವಿನಾಶದಿಂದ ಉಳಿಸೋದಕ್ಕಾಗಿ ದೇವತೆಗಳು, ರಾಕ್ಷಸರು ಎಲ್ಲರೂ ಸೇರಿ ಪರಮೇಶ್ವರನನ್ನ ಪ್ರಾರ್ಥಿಸ್ತಾರಂತೆ. ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಂದ್ರೆ, ಸಿರಿ ಸಂಪತ್ತು ಬಂದಾಗ ನಮಗೆ ಭಗವಂತನ ಜ್ಞಾನ ಬರೋದಿಲ್ಲ. ಅಂದ್ರೆ ಭಗವಂತನ ಕರಿಬೇಕು ಅಂತ ಅನ್ಸೋದಿಲ್ಲ. ಅದೇ ಕಷ್ಟ ಬಂತು ಅಂದ ತಕ್ಷಣ ನಾವು ಪರಮೇಶ್ವರನ್ನ ಮೊರೆ ಹೋಗ್ತೀವಿ. ಹಾಗೆ ಇಲ್ಲೂ ಕೂಡ ಆ ದೇವತೆಗಳು, ದಾನವರು ಎಲ್ಲರೂ ಸೇರಿ ಪರಮೇಶ್ವರನನ್ನ ಪ್ರಾರ್ಥಿಸ್ತಾರೆ. ಆ ಸಮಯದಲ್ಲಿ ಭಕ್ತ ಪರಾಧೀನನಾದಂತಹ ಪರಮೇಶ್ವರ ಬಂದು ಆ ಕಾಲಕೂಟ ವಿಷವನ್ನ ಅಂದ್ರೆ ಆ ಹಾಲಾಹಲವನ್ನ ತಾನು ಸೇವಿಸಿ ಅದನ್ನ ತನ್ನ ಕಂಠದಲ್ಲಿ ಇಟ್ಕೊಂಡು ವಿಷಕಂಠನಾದ ಅಂದ್ರೆ ನೀಲಕಂಠನಾದ ಅಂತ ಹೇಳ್ತಾರೆ. ಹಾಗಾಗಿ ಆ ವಿಷದ ಜ್ವಾಲೆ ತಣ್ಣಗಾಗ್ಬೇಕು ಅಂತ ಹೇಳಿ ಈ ಶ್ರಾವಣ ಮಾಸದಲ್ಲಿ ಕೃತಜ್ಞತೆಗೋಸ್ಕರ ಅಂದ್ರೆ ಆ ವಿಷವನ್ನ ತಾನು ಸೇವಿಸಿ ಲೋಕಗಳನ್ನ ರಕ್ಷಣೆ ಮಾಡಿ ಎಲ್ಲರನ್ನೂ
ಸಕಲ ಜೀವ ಕೋಟಿಗಳನ್ನು ರಕ್ಷಣೆ ಮಾಡಿದಂತಹ ಪರಮೇಶ್ವರನಿಗೆ ನಾವು ಯಾವ ರೀತಿಯಾದ್ರೂ ಕೃತಜ್ಞತೆ ತೋರಿಸ್ಬೇಕಲ್ಲ. ಆದ್ರಿಂದ ಈ ಮಾಸದಲ್ಲಿ ಶುದ್ಧವಾದ ಗಂಗಾ ಜಲದಿಂದವಾಗಲಿ ಹಾಲಿನಿಂದ ಆಗಲಿ ಶಿವನಿಗೆ ಅಭಿಷೇಕ ಮಾಡಬೇಕು ಅಂತ ಹೇಳ್ತಾರೆ. ಇನ್ನೊಂದು ವಿಶೇಷ ಏನಂದ್ರೆ, ಮಹಾವಿಷ್ಣುವು ಆ ಸಮಯದಲ್ಲಿ ಯೋಗ ನಿದ್ರೆಯಲ್ಲಿರ್ತಾರೆ. ಆಗ ಲೋಕ ಪರಿಪಾಲನೆ ಮಾಡ್ತಕ್ಕಂತಹ ಕೆಲಸವನ್ನ ಪರಮೇಶ್ವರ ವಹಿಸ್ಕೊಂಡಿರ್ತಾರಂತೆ. ಅವರ ಆ ಸಮಯದಲ್ಲಿ ಲೋಕವನ್ನ ರಕ್ಷಣೆ ಮಾಡ್ತಾ ಇರ್ತಾರೆ. ಆದ್ರಿಂದ ಅವರನ್ನ ಆರಾಧನೆ ಮಾಡಬೇಕು ಅನ್ನೋದು ಕೂಡ ವಿಶೇಷತೆ ಇದೆ. ಯಾವ ರೀತಿ ಆರಾಧನೆ ಮಾಡಬೇಕು ಶಿವನನ್ನ ಅಂತ ಹೇಳಿದ್ರೆ, ಸೋಮವಾರದ ದಿನಗಳಲ್ಲಿ ಉಪವಾಸವನ್ನ ಮಾಡಿ ಶಿವನಾಮ ಸ್ಮರಣೆಯನ್ನ ಮಾಡ್ತಾ, ಅಂದ್ರೆ ಶಿವಪಂಚಾಕ್ಷರಿಯನ್ನ ಜಪಿಸ್ತಾ, ಪ್ರದೋಷ ಕಾಲದಲ್ಲಿ ಶಿವಾಲಯಗಳಿಗೆ ಹೋಗಿ ದರ್ಶನವನ್ನ ಮಾಡಿ ಪ್ರದಕ್ಷಿಣೆಯನ್ನ ಮಾಡಿ ಬಂದು ಪ್ರಸಾದವನ್ನ ಸ್ವೀಕಾರ ಮಾಡಬೇಕು. ಹೀಗ್ ಮಾಡೋದ್ರಿಂದ ಶಿವಾನುಗ್ರಹ ಬೇಗ ಸಿಗತ್ತೆ ಅಂತಲೂ ಹೇಳ್ತಾರೆ. ಮತ್ತೆ ಇನ್ನೂ ವಿಶೇಷವಾಗಿ ಶ್ರಾವಣ ಮಾಸದ ಮಂಗಳವಾರಗಳಲ್ಲಿ ನವವಿವಾಹಿತ ಹೆಣ್ಣು ಮಗಳು ತವರು ಮನೆ ಮತ್ತೆ ಗಂಡನ ಮನೆಯ ಸುಖ ಶಾಂತಿಗಾಗಿ ಸತತವಾಗಿ 5 ವರ್ಷಗಳ ಕಾಲ ಈ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಯಾರಿಗೆಲ್ಲ ಜಾತಕದಲ್ಲಿ ಮಂಗಳ ದೋಷ ಇರುತ್ತೋ, ಮತ್ತೆ ಯಾರಿಗೆಲ್ಲ ಮದುವೆ ವಿವಾಹ ವಿಳಂಬವಾಗ್ತಾ ಇರುತ್ತೋ ಅವರೆಲ್ಲ ಈ ಮಂಗಳ ಗೌರಿ ವ್ರತ ಮಾಡೋದ್ರಿಂದ ಅವರಿಗೆ ಒಳ್ಳೆಯ ಪತಿ ಅಥವಾ ಪತ್ನಿ ಪ್ರಾಪ್ತಿ ಆಗ್ತಾರೆ ಅಂತ ಅನ್ನುವಂತಹ ನಂಬಿಕೆ ಕೂಡ ಇದೆ. ಶ್ರಾವಣ ಮಾಸದ ಬುಧವಾರಗಳಲ್ಲಿ ಶ್ರೀಕೃಷ್ಣ ಅಥವಾ ಮಹಾವಿಷ್ಣುವಿನ ಅವತಾರವಾದ ವಿಠ್ಠಲನ ಆರಾಧನೆಯನ್ನ ಮಾಡ್ಬೇಕಂತೆ. ಗುರುವಾರಗಳಲ್ಲಿ ನಿಮಗೆ ಇಷ್ಟವಾದ ಗುರುಗಳನ್ನ ಆರಾಧಿಸಬಹುದು. ಈಗೆಲ್ಲರೂ ರಾಘವೇಂದ್ರ ಸ್ವಾಮಿಯವರನ್ನ, ಅಂದ್ರೆ ಅವರವರ ಇಷ್ಟದ ಗುರುಗಳನ್ನ, ಅವರು ಯಾರನ್ನ ಗುರುವಾಗಿ ಸ್ವೀಕಾರ ಮಾಡಿರ್ತಾರೆ ಆ ಗುರುವಿನ ಆರಾಧನೆಯನ್ನ ಬಹಳ ವಿಶೇಷವಾಗಿ ಮಾಡಬೇಕು ಈ ಮಾಸದಲ್ಲಿ. ಇನ್ನು ಶುಕ್ರವಾರಗಳನ್ನ ಸಂಪತ್ ಶುಕ್ರವಾರ ಅಂತ ಹೇಳ್ತಾರೆ. ಆ ವಿಶೇಷ ಶುಕ್ರವಾರದ ದಿನ ಶ್ರೀ ಮಹಾಲಕ್ಷ್ಮಿ ಅಮ್ಮನವರನ್ನ ಆರಾಧನೆ ಮಾಡೋದ್ರಿಂದ ಸ್ಥಿರ ಮಹಾಲಕ್ಷ್ಮಿ ನಿವಾಸ ಇರ್ತಾಳೆ ನಿಮ್ಮ ಮನೆಗಳಲ್ಲಿ ಅನ್ನೋದು ಕೂಡ ಅದು ಸತ್ಯವೂ ಹೌದು, ಶಾಸ್ತ್ರವೂ ಕೂಡ ಹೇಳುತ್ತೆ. ಬಹಳ ವಿಶೇಷವಾಗಿ ಶುಕ್ರವಾರದಲ್ಲಿ ಲಕ್ಷ್ಮೀ ಪೂಜೆಗಳನ್ನ ಮಾಡಬೇಕು ತಪ್ಪದೆ. ಇನ್ನು ಶನಿವಾರ, ಇದನ್ನು ಕೂಡ ಶ್ರಾವಣದ ಶನಿವಾರ ಅಥವಾ ಸಂಪತ್ ಶನಿವಾರ ಅಂತ ಕರೀತಾರೆ. ಈ ದಿನ ವೆಂಕಟರಮಣ ಸ್ವಾಮಿಯನ್ನ ವಿಶೇಷವಾಗಿ ಪೂಜಿಸೋದ್ರಿಂದ ಸಂಕಟಗಳು ದೂರಾಗಿ ಐಶ್ವರ್ಯ ವೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ. ಇನ್ನು ವಿಶೇಷವಾಗಿ ಭಾನುವಾರದ ದಿನ ಸೂರ್ಯ ದೇವನಿಗೆ ಅರ್ಘ್ಯ ಪ್ರದಾನ ಮಾಡಿ ಆದಿತ್ಯ ಹೃದಯ ಸ್ತೋತ್ರವನ್ನ ಪಾರಾಯಣ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮಿಯ ಆರಾಧನೆಗೆ ಯಾಕಷ್ಟು ಪ್ರಾಧಾನ್ಯತೆ ಇದೆ, ಯಾಕೆ ಶ್ರಾವಣ ಮಾಸದಲ್ಲೇ ಮಾಡಬೇಕು ಅಂತ ನೋಡಿದ್ರೆ, ಪುರಾಣಗಳ ಪ್ರಕಾರ ಜಗನ್ಮಾತೆ ಮಹಾಲಕ್ಷ್ಮಿಯು ಆವಿರ್ಭಾವವಾದದ್ದು ಕೂಡ ಈ ಶ್ರಾವಣ ಮಾಸದಲ್ಲೇ ಅಂತ ಹೇಳ್ತಾರೆ. ಆ ಕಥೆಯನ್ನು ಕೂಡ ನಾನು ಸರಳವಾಗಿ ಹೇಳ್ಬಿಡ್ತೀನಿ. ದೂರ್ವಾಸ ಮುನಿಗಳು ವೈಕುಂಠಕ್ಕೆ ಭೇಟಿಯನ್ನ ಕೊಡ್ತಾರೆ. ಅಲ್ಲಿ ಅವರು ಮಹಾಲಕ್ಷ್ಮಿ ಮತ್ತೆ ಶ್ರೀಮನ್ ನಾರಾಯಣನನ್ನ ಬಹಳ ಭಕ್ತಿಪೂರ್ವಕವಾಗಿ ಪೂಜಿಸ್ತಾರೆ. ಅವರ ಭಕ್ತಿಗೆ ಪ್ರಸನ್ನಳಾದಂತಹ ಶ್ರೀ ಮಹಾಲಕ್ಷ್ಮಿಯು ತನಗೆ ಅತ್ಯಂತ ಪ್ರಿಯವಾದ ಮತ್ತು ಎಂದಿಗೂ ಬಾಡದಂತಹ ಒಂದು ದಿವ್ಯವಾದ ಹೂವಿನ ಮಾಲೆಯನ್ನ, ಅಂದ್ರೆ ಮಹಾಲಕ್ಷ್ಮಿಯ ಪ್ರಸಾದವನ್ನ ದೂರ್ವಾಸರಿಗೆ ಅನುಗ್ರಹಿಸ್ತಾಳೆ. ದೂರ್ವಾಸ ಮಹಾಮುನಿಗಳು ಆ ದಿವ್ಯ ಮಾಲೆಯನ್ನ ಹಿಡಿದುಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ, ಆ ಸಮಯದಲ್ಲಿ ಇಂದ್ರ ಜಂಭಾಸುರ ಅಂತಕ್ಕಂತಹ ರಾಕ್ಷಸನನ್ನ ಸಂಹಾರ ಮಾಡಿರ್ತಾನೆ. ದೇವತೆಗಳೆಲ್ಲ ಸೇರಿ ಅವನನ್ನ ಐರಾವತದ ಮೇಲೆ ಕೂರಿಸಿ ವಿಜಯದ ಮೆರವಣಿಗೆಯನ್ನ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ದೂರ್ವಾಸರು ಇಂದ್ರನನ್ನ ಕಂಡು ಬಹಳ ಪ್ರಸನ್ನರಾಗಿ ಆ ಶ್ರೀ ಮಹಾಲಕ್ಷ್ಮಿಯ ಪ್ರಸಾದವನ್ನ, ಆ ಪ್ರಸಾದ ರೂಪದ ಮಾಲೆಯನ್ನ ಆ ಇಂದ್ರನಿಗೆ ಕೊಡ್ತಾರೆ. ಆದ್ರೆ ಸ್ವರ್ಗದ ಐಶ್ವರ್ಯ ಮತ್ತೆ ಅಧಿಕಾರದ ಮದದಲ್ಲಿದ್ದಂತಹ ಆ ಇಂದ್ರ ಆ ಮಾಲೆಯನ್ನ ಗೌರವದಿಂದ ಸ್ವೀಕರಿಸದೆ ಅಹಂಕಾರದಿಂದ ಆ ಆನೆಯ ಸೊಂಡಿಲಿನ ಮೇಲೆ, ಅಂದ್ರೆ ತಾನು ಸವಾರಿ ಮಾಡ್ತಕ್ಕಂತಹ ಐರಾವತ ಆನೆಯ ಸೊಂಡಿಲಿನ ಮೇಲೆ ಇಟ್ಬಿಡ್ತಾನೆ. ಆ ಮಾಲೆಯ ಸುಗಂಧದಿಂದ ವಿಚಲಿತಕ್ಕೊಳಗಾದಂತಹ ಆ ಆನೆ ಅದನ್ನೇನ್ ಮಾಡತ್ತೆ, ತನ್ನ ಸೊಂಡಿಲಿನಿಂದ ಎತ್ತಿ ಕೆಳಗಡೆ ಹಾಕಿ ತನ್ನ ಕಾಲಿಂದ ತುಳಿದು ಬಿಡತ್ತೆ. ಅಂದ್ರೆ ಇಲ್ಲಿ ಒಂದನ್ನ ಅರ್ಥ ಮಾಡ್ಕೋಬೇಕು, ಆ ಆನೆಗೂ ಮದ ಹೆಚ್ಚಾಗಿದೆ, ಆ ಆನೆಯ ಮೇಲೆ ಕುಳಿತಿರ್ತಕ್ಕಂತಹ ಇಂದ್ರನಿಗೂ ಕೂಡ ಮದ ಹೆಚ್ಚಾಗಿದೆ ಅಂತ ಅರ್ಥ ಆಗತ್ತೆ ಇಲ್ಲಿ. ಇನ್ನು ಮಹಾಲಕ್ಷ್ಮಿಯ ಪ್ರಸಾದಕ್ಕೆ ಆದಂತಹ ಆ ಅಪಮಾನವನ್ನ ಕಂಡು ದೂರ್ವಾಸ ಮುನಿಗಳು
ತೀವ್ರವಾಗಿ ಕೋಪಗೊಂಡು ಇಂದ್ರನಿಗೆ ಘೋರವಾದಂತ ಶಾಪವನ್ನ ಕೊಟ್ಬಿಡ್ತಾರೆ. ಆ ಶಾಪದ ಪ್ರಭಾವದಿಂದ ಸಮೃದ್ಧಿಯ ದೇವತೆಯಾದಂತಹ ಆ ಶ್ರೀ ಮಹಾಲಕ್ಷ್ಮಿ ಅಮ್ಮನವರು ತಕ್ಷಣವೇ ಸ್ವರ್ಗವನ್ನ ತ್ಯಜಿಸಿ ಕಣ್ಮರೆಯಾಗ್ತಾರೆ. ಅಂದ್ರೆ ಕ್ಷೀರಸಾಗರದ ಗರ್ಭದಲ್ಲಿ ಹೋಗಿ ಸೇರ್ಬಿಡ್ತಾರೆ. ಸ್ವರ್ಗಲೋಕವು ತನ್ನ ಎಲ್ಲಾ ಕಳೆಗಳನ್ನ ವೈಭವವನ್ನ ಕಳ್ಕೊಬಿಡತ್ತೆ. ದೇವತೆಗಳು ತಮ್ಮ ಶಕ್ತಿಯನ್ನ ಕಳೆದುಕೊಂಡು ತೇಜೋಹೀನರಾಗ್ಬಿಡ್ತಾರೆ. ಇದೇ ಅವಕಾಶವನ್ನ ಬಳಸಿಕೊಂಡಂತಹ ದಾನವರು ದೇವಲೋಕದ ಮೇಲೆ ದಾಳಿ ಮಾಡಿ ಇಂದ್ರನನ್ನ ಸೋಲಿಸಿ ಸ್ವರ್ಗವನ್ನ ವಶಪಡಿಸ್ಕೊಳ್ತಾರೆ. ತನ್ನ ತಪ್ಪಿನ ಅರಿವಾಗಿ ಇಂದ್ರನು ದೇವತೆಗಳೊಂದಿಗೆ ಬ್ರಹ್ಮ ಮತ್ತೆ ವಿಷ್ಣುವಿನ ಮೊರೆ ಹೋಗ್ತಾನೆ. ನಂತರ ಕಳೆದು ಹೋದ ಲಕ್ಷ್ಮಿ ಮತ್ತೆ ಐಶ್ವರ್ಯವನ್ನ ಮರಳಿ ಪಡೆಯೋದಕ್ಕೆ ಅಂತ ಹೇಳಿ ದೇವತೆಗಳು ಮತ್ತು ದಾನವರು ಸೇರಿ ಆ ಮಂದರ ಪರ್ವತವನ್ನೇ ಕಡಗೋಲನ್ನಾಗಿಸಿ ಕ್ಷೀರಸಾಗರ ಮಂಥನವನ್ನ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಆ ಸಮಯದಲ್ಲಿ 14 ರತ್ನಗಳು ಬರುತ್ತಂತೆ. ಅದರಲ್ಲಿ ಹಾಲಾಹಲ ವಿಷ, ಕಾಮಧೇನು, ಉಚ್ಚೈಸ್ರವಸ್ಸು, ಐರಾವತ, ಕೌಸ್ತುಭಮಣಿ, ಕಲ್ಪವೃಕ್ಷ, ಅಪ್ಸರೆಯಾದ ರಂಭ, ವಾರುಣಿ ಅಂದ್ರೆ ಮಧಿರ ಅಂದ್ರೆ ಸುರೆ ಅಂತಾನು ಹೇಳ್ತಾರೆ ಇದು, ಮತ್ತೆ ಪಾರಿಜಾತ ವೃಕ್ಷ, ಚಂದ್ರ, ಪಾಂಚಜನ್ಯ ಶಂಖ, ಧನ್ವಂತರಿ, ಅಮೃತ ಕಳಶ, ಹೀಗೆ ಎಲ್ಲಾ ರತ್ನಗಳು ಬರುತ್ತಂತೆ. ನಂತರ ಶ್ರಾವಣ ಮಾಸದ ಒಂದು ಶುಭ ದಿನದಂದು ಸಮುದ್ರದ ಮಧ್ಯದಿಂದ ಪ್ರಕಾಶಮಾನವಾದ ಬೆಳಕು ಮೂಡುತ್ತೆ. ಕೋಟಿ ಸೂರ್ಯರ ಪ್ರಕಾಶಕ್ಕೆ ಸಮಾನವಾದ ತೇಜಸ್ಸು, ಅಪರಂಜಿ ಚಿನ್ನದಂತೆ ಹೊಳೆಯುತ್ತಿರುವಂತಹ ಶರೀರ, ದಿವ್ಯವಾದ ಶಾಂತಿ, ಕರುಣೆ ಮತ್ತು ಮಂದಹಾಸದಿಂದ ಕೂಡಿದಂತಹ ಮುಖ, ಅರಳಿದ ತಾವರೆಯ ಎಸಳಿನಂತಿರುವಂತಹ ವಿಶಾಲವಾದ ಕಣ್ಣುಗಳು, ಕಪ್ಪಾದ ಕೇಶರಾಶಿ, ನವರತ್ನ ಖಚಿತ ಕಿರೀಟದಿಂದ ಶೋಭಿಸ್ತಾ ಪೀತಾಂಬರವನ್ನ ಉಟ್ಟು, ಕೊರಳಿನಲ್ಲಿ ದಿವ್ಯವಾದಂತಹ ರತ್ನದ ಹಾರಗಳು, ಕೈಯಲ್ಲಿ ಸುವರ್ಣ ಕಂಕಣಗಳು, ಕಿವಿಯಲ್ಲಿ ರತ್ನದ ಓಲೆಗಳು, ಮತ್ತೆ ಸೊಂಟದಲ್ಲಿ ನವರತ್ನದ ಒಡ್ಯಾಣವು ಮಿನುಕ್ತಾ ಇರುತ್ತಂತೆ. ಆ ಶ್ರೀ ಮಹಾಲಕ್ಷ್ಮೀ ದೇವಿಯು ಸಮುದ್ರದಿಂದ ಬರುತ್ತಿದ್ದ ಹಾಗೆಯೇ ಅಷ್ಟ ದಿಕ್ಕುಗಳಲ್ಲಿ ಇದ್ದಂತಹ ದಿವ್ಯ ಆನೆಗಳು ಅಂದ್ರೆ ದಿಗ್ಗಜಗಳು ಬಂಗಾರದ ಕಳಶದಲ್ಲಿ ಪವಿತ್ರವಾದಂತಹ ಆಕಾಶ ಗಂಗೆಯ ಜಲವನ್ನ ತಂದು ಅಭಿಷೇಕವನ್ನ ಮಾಡುತ್ತವೆ. ಇನ್ನು ದೇವಿಯ ರೂಪವನ್ನ ಕಂಡಂತಹ ದೇವತೆಗಳು, ಗಂಧರ್ವರು, ಋಷಿ ಮುನಿಗಳು ವೇದ ಮಂತ್ರಗಳಿಂದ ಸ್ತುತಿ ಮಾಡ್ತಾರೆ. ಸಮುದ್ರ ದೇವನು ಸ್ವತಃ ಪ್ರತ್ಯಕ್ಷನಾಗಿ ದೇವಿಗೆ ಹಳದಿ ಬಣ್ಣದ ರೇಷ್ಮೆ ವಸ್ತ್ರವನ್ನ, ವೈಜಯಂತಿ ಮಾಲೆಯನ್ನ ಕಾಣಿಕೆಯಾಗಿ ಕೊಡ್ತಾರಂತೆ. ಆಗ ಶ್ರೀ ಮಹಾಲಕ್ಷ್ಮೀ ದೇವಿ ತನ್ನ ಕೈಯಲ್ಲಿದ್ದಂತಹ ವರಮಾಲೆಯನ್ನ ಹಿಡಿದು ಎಲ್ಲಾ ಗುಣಗಳಿಂದ ಪರಿಪೂರ್ಣನಾದ ಜಗತ್ಪಾಲಕನಾದ ಶ್ರೀಮನ್ನಾರಾಯಣನ ಕೊರಳಿಗೆ ಹಾಕಿ ಆತನನ್ನ ತನ್ನ ಪತಿಯಾಗಿ ಸ್ವೀಕರಿಸ್ತಾಳೆ ಅಂತ ಪುರಾಣಗಳಲ್ಲಿ ಹೇಳುತ್ತವೆ. ಹಾಗಾಗಿ ಇದೆಲ್ಲಾ ನಡೆದದ್ದು ಈ ಶ್ರಾವಣ ಮಾಸದಲ್ಲಿ, ಅಂದ್ರೆ ಶ್ರೀ ಮಹಾಲಕ್ಷ್ಮಿ ಆವಿರ್ಭವಿಸಿದ್ದು ಈ ಶ್ರಾವಣ ಮಾಸದಲ್ಲಿ ಆದ್ರಿಂದ ವಿಶೇಷವಾಗಿ ಲಕ್ಷ್ಮೀ ದೇವಿಯ ಆರಾಧನೆಯನ್ನ ಈ ಮಾಸದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಇದು ಲಕ್ಷ್ಮೀ ದೇವಿಯು ಆವಿರ್ಭವಿಸಿದಂತಹ ಕತೆ. ಇನ್ನು ಯಾರಿಗೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಸಂದೇಹಗಳಿರುತ್ತೆ, ಮತ್ತೆ ಹೇಗ್ ಮಾಡ್ಬೇಕು ಏನು, ಬಹಳಷ್ಟು ಸಂದೇಹಗಳು ಕೆಲವರಿಗಿರುತ್ತೆ. ಅವರೆಲ್ಲ ನಿಮ್ಮ ಸಂದೇಹಗಳನ್ನ ಕಮೆಂಟ್ ನಲ್ಲಿ ತಿಳಿಸಿದ್ರೆ ನಾನು ಮುಂಬರ್ತಕ್ಕಂತಹ ವಿಡಿಯೋದಲ್ಲಿ ಅದಕ್ಕೆ ಉತ್ತರವನ್ನ ಕೊಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೀನಿ. ಎಲ್ಲರಿಗೂ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಅನುಗ್ರಹ ಪ್ರಾಪ್ತಿಯಾಗ್ಲಿ ಅಂತ ಪ್ರಾರ್ಥಿಸ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.